Sudden, forever on fire. ಕೋರ್ಟ್ ಹಾಲ್ಗೆ ಬಂದರು ಜಸ್ಟಿಸ್ ನಾಗಪ್ರಸನ್ನ ಅವರು ಕೋರ್ಟ್ ಹಾಲ್ಗೆ ಬಂದರು. ಕಿಕ್ಕಿರಿದು ತುಂಬಿ ಹೋಗಿದೆ ಕೋರ್ಟ್ ಹಾಲ್. ಸಿಎಂ ಸಿದ್ದರಾಮಯ್ಯ ಅವರ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿ ಸಹಜ ಕುತೂಹಲದಿಂದ ಕೂಡ ಅನೇಕರು ಬಂದಿದ್ದಾರೆ. ಈ ಕೇಸ್ನಲ್ಲಿ ವಾದ ಪ್ರತಿವಾದ ಮಾಡಿದಂಥ ಲೀಗಲ್ ಟೀಮ್ಗಳಿರ್ತಾವಲ್ವ, ಅವರು ಕೂಡ ಬಂದಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಪ್ರಾಸಿಕ್ಯೂಷನ್ನ ತೀರ್ಪು ಹೊರಬೀಳುತ್ತೆ. ಪ್ರಾಸಿಕ್ಯೂಷನ್ ಆಗಬೇಕಾ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ, ಆಗಬಾರದ ಅನ್ನೋ ವಿಚಾರದಲ್ಲಿ ಇದೀಗ ತೀರ್ಪು ಹೊರಬೀಳುವುದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಹಾಕೊಳ್ಳೋದಕ್ಕೂ ಕೂಡ ಸಿದ್ಧತೆ ನಡೆದಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ಉಲ್ಟಾ ಬಂದರೆ, ಪ್ರಾಸಿಕ್ಯೂಷನ್ ಆಗಲಿ ಅಂತ ಬಂದುಬಿಟ್ರೆ, ಇದೇ ವಿಚಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಮೇಲ್ಮನವಿ ಹಾಕ್ಕೊಳ್ಬೇಕು ಅಂತ ಒಂದು ತಯಾರಿ ಕೂಡ ಆಗಿದೆ. ಸುಪ್ರೀಂ ಕೋರ್ಟ್ ಆಪ್ಷನ್ಸು ಇರುತ್ತೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಹೈಕೋರ್ಟ್ನಲ್ಲಿಯೇ ದ್ವಿಸದಸ್ಯ ಪೀಠವೋ ತ್ರಿಸದಸ್ಯ ಪೀಠವೋ ಆ ಒಂದು ಬೆಂಚ್ ನಮಗೆ ಬೇಕು, ಇದರ ಬಗ್ಗೆ ಒಂದು ತೀರ್ಪು ಆಗಲಿ, ಅಲ್ಲೇ ತೀರ್ಮಾನ ಬರಲಿ ಅಂತ ಕೂಡ ಕೇಳಿಕೊಳ್ಳಬಹುದಾಗುತ್ತೆ. ಇದು ಪರನೂ ಬರಲಿಲ್ಲ, ವಿರೋಧನೂ ಬರಲಿಲ್ಲ. ಯಾವ ನ್ಯಾಯಮೂರ್ತಿಗಳಿದ್ದಾರೆ ನಾಗಪ್ರಸನ್ನ ಅವರು, ಅವರೇ ದ್ವಿಸದಸ್ಯ ಪೀಠಕ್ಕೆ ನಾನು ರೆಫರ್ ಮಾಡ್ತಾ ಇದ್ದೀನಿ. ಇದನ್ನು ದ್ವಿಸದಸ್ಯ ಪೀಠದಲ್ಲಿ ಯಾರಿರ್ತಾರೆ? ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ನಿಲಯ್ ವಿಪಿನ್ ಚಂದ್ರ ಅಂಜಾರಿಯಾ, ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಅವರ ನೇತೃತ್ವದ ಒಂದು ಪೀಠದಿಂದನೇ ಇದು ತನಿಖೆ ನಡೀಲಿ, ಇದ್ರ ವಾದ ಪ್ರತಿವಾದವನ್ನು ಕೇಳಲಿ, ಈ ವಿವಾದ ಅಲ್ಲೇ ಬಗೆಹರಿಲಿ ಅಂತ ಕೂಡ ಇದೇ ಜಸ್ಟಿಸ್ ನಾಗಪ್ರಸನ್ನ ಅವರು ಬರೀಬಹುದು. ಇಲ್ಲ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ ಫೇಸ್ ಮಾಡಲಿ ಅಂತ ಕೂಡ ಬರೀಬಹುದು. ಇಲ್ಲ ರಾಜ್ಯಪಾಲರ ನಿರ್ಧಾರ ಇತ್ತಲ್ಲ, ಸ್ವಲ್ಪ ಅದು ಆ ಒಂದು ನಿರ್ಧಾರದ ವಿಚಾರದಲ್ಲಿ ಯಾಕೋ ಸಮಂಜಸ ಅಂತ ಕಾಣಿಸ್ತಾ ಇಲ್ಲ. ಅವರಿಗೆ ಪ್ರಾಸಿಕ್ಯೂಷನ್ಗೆ ಒಪ್ಪಿಸಿರ್ತಕ್ಕಂಥ ಕ್ರಮ ಸರಿಯಾಗಿಲ್ಲ ಅಂತ ಕೂಡ ನಾಗಪ್ರಸನ್ನ ಅವರು ಹೇಳಬಹುದಾಗುತ್ತೆ. ಈಗಾಗಲೇ ನಾಗಪ್ರಸನ್ನ ಅವರು ಕೋರ್ಟ್ ಹಾಲ್ಗೆ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ವಕೀಲರು ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ವಿರುದ್ಧ ಬಂತು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಾನೂನು ಹೋರಾಟ ಮುಂದುವರಿಸಬೇಕು ಅಂತ ಹೇಳಿ ಅವರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ನೋಡಿ, ಈಗಾಗಲೇ ಜಸ್ಟಿಸ್ ನಾಗಪ್ರಸನ್ನ ಅವರು ಕೋರ್ಟ್ ಹಾಲ್ಗೆ ಬಂದಾಗಿದೆ. ಸುದೀರ್ಘವಾಗಿ ಸುಮಾರು 1.5 ತಿಂಗಳ ಕಾಲ ಅವರು ಈ ಒಂದು ವಾದವನ್ನು ಆಲಿಸಿದ್ದಾರೆ. ವಾದ ಪ್ರತಿವಾದವನ್ನು ಜಸ್ಟಿಸ್ ನಾಗಪ್ರಸನ್ನ ಅವರು ಇಲ್ಲಿ ಆಲಿಸಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಸಿದ್ದರಾಮಯ್ಯ ಅವರ ಕೇಸ್ನ ತೀರ್ಪನ್ನು ಅವರು ಓದಬಹುದು. ಸಿದ್ದರಾಮಯ್ಯನವರು ಈ ಒಂದು ಮುಡಾ ಅಕ್ರಮ ಕೇಸ್ ಅಂತ ಆರೋಪ ಬಂತಲ್ಲ, ಇದರಲ್ಲಿ ಅವರು ಪ್ರಭಾವ ಬೀರಿದ್ದಾರೆ ಅಂತ ಆರೋಪಿಸಿ ಅನುಮಾನಿಸಿ ದೂರು ದಾಖಲಿಸಿದ್ದಾರಲ್ಲ, ಆ ದೂರುದಾರರಿಗೆ ರಿಲೀಫ್ ಆಗುತ್ತಾ ಇವತ್ತು, ಅಥವಾ ಅವ್ರಿಗೆ ಇದೇನಿದು ಈ ಥರ ಆಯ್ತಲ್ಲ, ಇಷ್ಟೆಲ್ಲ ಹೋರಾಟ ಮಾಡಿದ್ವಿ, ಏನೂ ಆಗಲಿಲ್ವಲ್ಲ ಅಂತ ಕೂಡ ಅನ್ನಿಸಬಹುದು. ಆ ದೃಷ್ಟಿಯಿಂದ ನಾವು ಗಮನಿಸ್ಕೊಂಡಾಗ ಇಲ್ಲಿ ಸಿದ್ದರಾಮಯ್ಯನವರ ತೀರ್ಪನ್ನು ಕೆಲವು ಕ್ಷಣಗಳಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಓದುವವರಿದ್ದಾರೆ. ಮುಖ್ಯಮಂತ್ರಿಗಳು ಸೇಫ್ ಆಗ್ತಾರಾ ಅಥವಾ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರಾ, ಈ ಒಂದು ಪ್ರಶ್ನೆ ಇಲ್ಲಿದೆ. ಇಷ್ಟೇ ವಿಚಾರ, ಸುಮಾರು 20-30 ವರ್ಷಗಳ ವಿಚಾರ ಇದು. ಅವತ್ತಿನ ಕಾಲಕ್ಕೆ ಒಬ್ಬ ಜಮೀನು ಆ ಜಮೀನನ್ನು ಸುಮಾರು 3 ಎಕರೆ 16 ಗುಂಟೆಯಷ್ಟು ಜಮೀನು, ಈ ಜಮೀನನ್ನು ಸಿದ್ದರಾಮಯ್ಯ ಅವರ ಪತ್ನಿಗೆ ಅವರ ಸಹೋದರನ ಕಡೆಯಿಂದ ಬಂದಿತ್ತು. ಸೊ ಅದು ಬಂದಾಗ ಆ ಒಂದು ಜಾಗವನ್ನು ಮುಡಾದವರು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ರು. ನಾವು ಇದನ್ನು ಲೇಔಟ್ ಮಾಡ್ತೀವಿ, ಸೈಟ್ ಮಾಡ್ತೀವಿ ಅಂತ. ಆ ಅಕ್ವೈರ್ ಮಾಡಿಕೊಂಡಿದ್ದಕ್ಕೆ, ವಶಪಡಿಸಿಕೊಂಡಿದ್ದಕ್ಕೆ, ಭೂ ಸ್ವಾಧೀನಪಡಿಸಿಕೊಂಡಿದ್ದಕ್ಕೆ ತಕ್ಕಂಥ ಪರಿಹಾರ ಕೊಡಬೇಕು ಅಂತ. ಪರಿಹಾರ ಕೊಡುವುದಾದರೆ ಎಷ್ಟು ಪರಿಹಾರ ಕೊಡಬೇಕು ಅಂತ ಇದು ಕಾಲಕ್ಕೆ ಅದರದ್ದು ಅನುಪಾತ ಬದಲಾಗ್ತಾ ಬಂದಿದೆ. 60:40, 50:50 ಈ ಥರದ್ದೆಲ್ಲ ಬಂತು. 1 ಎಕರೆ ಕಳ್ಕೊಂಡಿದ್ರೆ ಅರ್ಧ ಎಕರೆ ನೀವು ಜಮೀನು ಕೊಡಬೇಕು ಅಂತ, 2,000 ಅಡಿ ಕಳ್ಕೊಂಡಿದ್ರೆ 1,000 ಅಡಿ ನೀವು ಕೊಡಬೇಕು ಅಂತ, 5,000 ಅಡಿ ಕಳ್ಕೊಂಡಿದ್ರೆ 2,500 ಅಡಿ ಕೊಡಬೇಕು ಅಂತ ಫೈನಲ್ ಆಗುತ್ತೆ. ಅದೇ ಪ್ರಕಾರವಾಗಿ ಆ ಫೈನಲ್ ಆದಂಥ ತೀರ್ಪು ಏನಿರುತ್ತೋ ಮುಡಾದ ಕಡೆಯಿಂದ, ಆ ತೀರ್ಪನ್ನೇನು ಮಾಡ್ತಾರೆ, ಅದರ ಪ್ರಕಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ಸ್ವಲ್ಪ ಡೆವಲಪ್ ಆಗಿರತಕ್ಕಂಥ ಲೇಔಟ್ನಲ್ಲಿ ಒಂದಷ್ಟು ನಿವೇಶನಗಳನ್ನು ಕೊಡ್ತಾರೆ. ಈ ನಿವೇಶನ ತೆಗೆದುಕೊಳ್ಳುವುದರಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ, ಅವರ ಪ್ರಭಾವ ಇಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿ ಆರೋಪ ಕೇಳಿ ಬಂದು, ಹಾಗಾಗಿ ಸಿದ್ದರಾಮಯ್ಯ ಅವರನ್ನು ವಿಚಾರಣೆಗೆ ಒಳಪಡಿಸಿ ಸ್ವಾಮಿ ಅಂತ ಅರ್ಜಿ ಬಂದಿತ್ತು. ಈಗ ಈ ಒಂದು ಅರ್ಜಿಯ ಭವಿಷ್ಯ ಕೆಲವು ಕ್ಷಣಗಳಲ್ಲಿ ಹೊರಬೀಳಿದೆ. ಹೈಕೋರ್ಟ್ನಲ್ಲಿ ಕಲಾಪ ಆರಂಭ ಆಯಿತು.
ಯಾವ ಕ್ಷಣದಲ್ಲಿ ಬೇಕಾದರೂ ಜಸ್ಟಿಸ್ ನಾಗಪ್ರಸನ್ನ ಅವರು ತೀರ್ಪನ್ನು ಓದಬಹುದು. ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ವಕೀಲರು ಕೂಡ ಭಾಗಿಯಾಗಿದ್ದಾರೆ. ಆದೇಶವನ್ನು ಓದ್ತಾ ಇದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ಸಿಎಂ ಸಿದ್ದರಾಮಯ್ಯ ಅವರ ರಿಟ್ ಅರ್ಜಿ ವಿಚಾರಣೆ ಕೂಡ ನಡೆದಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿ ಹೈಕೋರ್ಟ್ನಲ್ಲಿ ಕಲಾಪ ಶುರುವಾಯಿತು. ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ವಕೀಲರು ಭಾಗಿಯಾಗಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂತೇಳಿ ಅಲ್ಲೂ ಕೂಡ ಈಗ ಆದೇಶವನ್ನು ಒಂದು ಕಡೆ ನ್ಯಾಯಮೂರ್ತಿಯವರು ಓದ್ತಾ ಇದ್ದಾರೆ, ಅದನ್ನು ವಕೀಲರು ಕೇಳಿಸ್ಕೊಳ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ. ಹೈಕೋರ್ಟ್ನ ಕಲಾಪ ಶುರುವಾಯಿತು. ಹೈಕೋರ್ಟ್ನ ದಿನದ ಕಲಾಪ ಶುರುವಾಗಿದೆ. ಇಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಕೀಲರು ಕೂಡ ಭಾಗಿಯಾಗಿದ್ದಾರೆ, ಕೇಳಿಸ್ಕೊಳ್ತಾ ಇರ್ತಾರೆ. ಈಗೇನು ಅವ್ರನ್ನ ಕರೆದು ವಿಚಾರಣೆ ಮಾಡುವಂಥದ್ದು ಏನೂ ಇರಲ್ಲ ಅಲ್ಲಿ. ಇವತ್ತು ವಕೀಲರು ಬಂದಿದ್ದರೂ ಕೂಡ ತೀರ್ಪನ್ನೇ ಓದ್ತಿರ್ತಕ್ಕಂಥ ಟೈಮ್ ಅಲ್ವಾ, ಅಂದರೆ ಬರೀಬೇಕು ಅಂತಿದ್ದಾಗ ಅದ್ರ ಬಗ್ಗೆ ಕೇಳಬೇಕು ಅಂತಿದ್ದಾಗ ಅದನ್ನೆಲ್ಲ ಕೇಳಿಕೊಂಡೇ ಬಂದಿರ್ತಾರೆ ನ್ಯಾಯಮೂರ್ತಿಗಳು. ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕಡ್ಡಾಯ ಅಂತ ಅವರೆಲ್ಲ ರಾಜ್ಯಪಾಲರ ಕಡೆಯಿಂದ ಅದು ಬಂದಿದ್ದು. ಆಯಿತು, ಇವ್ರನ್ನ ವಿಚಾರಣೆ ಮಾಡಬೇಕು ಅಂತೇಳಿ ಇದೀಗ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ವಕೀಲರು ಇಲ್ಲಿ ಭಾಗಿಯಾಗಿದ್ದಾರೆ.